ವರವ ಕೊಡೋ ವಾಗ್ದೇವಿಯನಗೆ ನಿಮ್ಮ ಚರಣ ಕಮಲಂಗಳ ದಯ ಮಾಡು ದೇವಿ. ವರವ ಕೊಡೋ ಎನಗೆ ವಾಗ್ದೇವಿ, ನಿಮ್ಮ ಚರಣ ಕಮಲಂಗಳ ದಯ ಮಾಡು ದೇವಿ. ಶಶಿಮುಖದ ನಸುನಗೆಯ ಬಾಲೆ, ಶಶಿಮುಖದ ನಸುನಗೆಯ ಬಾಲೆ, ಯಶವ ಕರ್ಣದ ಮುತ್ತಿನೋಲೆ, ನಸುನಗುವ ಸುಪಲ್ಲ ಗುಣಶೀಲೆ, ನಸುನಗುವ ಸುಪಲ್ಲ ಗುಣಶೀಲೆ ದೇವಿ. ಬಿಸಜಾಕ್ಷಿಯನ್ನ ಹೃದಯದೊಳು ನಿಂದವಳೆ ದೇವಿ, ಬಿಸಜಾಕ್ಷಿಯನ್ನ ಹೃದಯದೊಳು ನಿಂದವಳೆ. ವರವ ಕೊಡೋ ಎನಗೆ ವಾಗ್ದೇವಿ, ನಿಮ್ಮ ಚರಣ ಕಮಲಂಗಳ ದಯ ಮಾಡು ದೇವಿ. ಇಂಪು ಸೊಂಪಿನ ಚಂದ್ರ ಬಿಂಬೆ, ಇಂಪು ಸೊಂಪಿನ ಚಂದ್ರ ಬಿಂಬೆ, ಕೆಂಪು ತುಟಿಗಳ ನಾಸಿಕದ ರಂಬೆ, ಜೋಂಪು ಮದನನ ಪೂರ್ಣ ಶಕ್ತಿ ಬೊಂಬೆ, ಜೋಂಪು ಮದನನ ಪೂರ್ಣ ಶಕ್ತಿ ಬೊಂಬೆ. ಒಳ್ಳೆ ಸಂಪಿಗೆ ಮುಡಿಗಿಟ್ಟು ರಾಜಿಪ ಶಾರದಾಂಬೆ, ಒಳ್ಳೆ ಸಂಪಿಗೆ ಮುಡಿಗಿಟ್ಟು ರಾಜಿಪ ಶಾರದಾಂಬೆ. ವರವ ಕೊಡೋ ಎನಗೆ ವಾಗ್ದೇವಿ, ನಿಮ್ಮ ಚರಣ ಕಮಲಂಗಳ ದಯ ಮಾಡು ದೇವಿ. ರವಿಕೋಟಿ ತೇಜ ಪ್ರಕಾಶೆ, ರವಿಕೋಟಿ ತೇಜ ಪ್ರಕಾಶೆ, ಮಹಾ ಕವಿ ಜನರ ಹೃತ್ಕಮಲವಾಸೆ. ಅವಿರಳ ಪುರಿಕಾಗಿ ನೆಲೆಯಾದಿ ಕೇಶವನ, ಅವಿರಳ ಪುರಿಕಾಗಿ ನೆಲೆಯಾದಿ ಕೇಶವನ, ಕೇಶವನ ಸುತನಿಗೆ ಸನ್ನುತರ ನಿವಾಸಿ, ಕೇಶವನ ಸುತನಿಗೆ ಸನ್ನುತರ ನಿವಾಸಿ. ವರವ ಕೊಡೋ ಎನಗೆ ವಾಗ್ದೇವಿ, ನಿಮ್ಮ ಚರಣ ಕಮಲಂಗಳ ದಯ ಮಾಡು ದೇವಿ. ವರವ ಕೊಡೋ ಎನಗೆ ವಾಗ್ದೇವಿ, ನಿಮ್ಮ ಚರಣ ಕಮಲಂಗಳ ದಯ ಮಾಡು ದೇವಿ. ನಿಮ್ಮ ಚರಣ ಕಮಲಂಗಳ ದಯ ಮಾಡು ದೇವಿ, ನಿಮ್ಮ ಚರಣ ಕಮಲಂಗಳ ದಯ ಮಾಡು ದೇವಿ. ಈಗ ಮಾನ್ಯ ಆಯುಕ್ತರು ಈ ಕೀರ್ತನೆಯನ್ನ ವಿಶ್ಲೇಷಣೆ ಮಾಡ್ತಾರೆ. ನಾವು ಇಂದು ಕನಕದಾಸರ ಕೀರ್ತನೆಯ ಅರ್ಥಲೋಕದಲ್ಲಿ 2ನೇ ಕೀರ್ತನೆಯ ಅರ್ಥ ಪ್ರವೇಶ ಮಾಡ್ತಾ ಇದ್ದೇವೆ. ನಮ್ಮ ಡಾಕ್ಟರ್ ಸುಶ್ರಾವಾಗಿ ಹಾಡಿದರು ವಾಗ್ದೇವಿಯ ಮಹಿಮೆಯನ್ನು. ಕನಕದಾಸರಿಂದ ರಚಿಸಲ್ಪಟ್ಟ ವಾಗ್ದೇವಿಯ ಮಹಿಮೆಯನ್ನು ತಮ್ಮ ಸಿರಿಕಂಠದಿಂದ ಹಾಡಿದ್ದಾರೆ. ವರವ ಕೊಡೋ ವಾಗ್ದೇವಿ ಎನ್ನುವ ಈ ಕೀರ್ತನೆ ಕನಕದಾಸರ ಅಭಿಜಾತ ಪ್ರತಿಭೆಯ ಸಂಕೇತ. ಕನಕದಾಸರು ಸಾಮಾನ್ಯ ಕವಿಗಳಲ್ಲ, ವರ ಕವಿಗಳು, ಹುಟ್ಟು ಕವಿಗಳು. ಅವರ ಪ್ರತಿಭೆ ಅಭಿಜಾತವಾದ ಹುಟ್ಟಿಯಿಂದ ಬಂದ ಸಹಜ ಪ್ರತಿಭೆ. ಕಷ್ಟಪಟ್ಟು ಬರೆಯುವಂಥ ಕಾವ್ಯ ಪ್ರತಿಭೆ ಅವರಲ್ಲ, ಹುಟ್ಟಿನಿಂದ ಕಾವ್ಯ ಗುಣ ಅವರ ಸಹಜ ಗುಣವಾಗಿತ್ತು. ಅದನ್ನೇ ಈ ನಮ್ಮ 2ನೇ ಕೀರ್ತನೆ ವರವ ಕೊಡೋ ವಾಗ್ದೇವಿಯಲ್ಲಿ ಅವರು ಎಷ್ಟು ನಮ್ಮ ಶಾರದೆಯನ್ನು, ವಾಗ್ದೇವಿಯಾದ ವಿದ್ಯಾರ್ಥಿ ಶಾರದೆಯನ್ನು ಓದುಗರ ಕೇಳುಗರ ಕಣ್ಮುಂದೆ ಕಟ್ಟುವಂತೆ, ನಮ್ಮೆಲ್ಲ ಮುಂದೆ ಮೂರ್ತಿ ಸರಸ್ವತಿ ನಿಂತಿದ್ದಾಳೆ ಅನ್ನುವಂಥ ರೀತಿಯಲ್ಲಿ ಅದ್ಭುತವಾಗಿ ಬಣ್ಣಿಸಿದ್ದಾರೆ. ಅದು ಅವರ ಸಹಜ ಕವಿ ಪ್ರತಿಭೆಯ ಒಂದು ನಿದರ್ಶನ. ಇಲ್ಲಿ ಅವರು ಕನಕದಾಸರು ಹೇಳ್ತಾರೆ, ವರವ ಕೊಡು ಎನಗೆ ವಾಗ್ದೇವಿ. ನನಗೆ ಕೇಳ್ತಾರೆ ಶಾರದೆಯನ್ನ, ವಾಚಿನ ಅಧಿದೇವತೆಯಾದ, ಎಲ್ಲ ಸಕಲ ವಿದ್ಯೆಗಳ ಅಧಿದೇವತೆಯಾದ ಸರಸ್ವತಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಕವಿಗಳು ಸರಸ್ವತಿ, ಕವಿಗಳಿಗೆ ಕಲಾವಿದರಿಗೆ ಸರಸ್ವತಿಯು ತಾಯಿ. ಅಂತ ತಾಯಿಯ ಅನುಗ್ರಹದಿಂದಲೇ ತಮ್ಮ ಕಾವ್ಯದ ಪಯಣ ಮುಂದುವರಿತದ. ಅದಕ್ಕೆ ಕೇಳ್ತಾರೆ, ವರವ ಕೊಡು ಎನಗೆ ವಾಗ್ದೇವಿ. ಕೇಳ್ತಾರೆ, ತಾಯಿ ಶಾರದೆ ನನಗೆ ವರ ಕೊಡು. ಎಂಥ ವರ? ನಾವು ಅದಕ್ಕೆ ಕೇಳ್ತೀವಿ, ನನಗೆ ಮುತ್ತು ರತ್ನ ಕನಕ ಸಿರಿ ಸಂಪತ್ತು ಬಿಲಿಯನಿಯರ್ ಮಿಲಿಯನ್ ಕೇಳಿ ದೇವ್ರು ಕಂಡ್ರೆ ಅವ್ರು ಕೇಳ್ತಾರ, ವರವ ಕೊಡು ಎನಗೆ ವಾಗ್ದೇವಿ. ಎಂಥದು? ನಿಮ್ಮ ಚರಣ ಕಮಲಗಳ
ದಯಮಾಡು ದೇವಿ ಅಂತ, ನನಗೇನು ಬೇಕಿಲ್ಲ, ನಿಮ್ಮ ಪಾದ ಪದ್ಮಗಳನ್ನು ತೋರಿಸ ಮಾತಾ, ನಿನ್ನ ಚರಣ ದರ್ಶನ ಮಾಡು, ನಿನ್ನ ಪಾದಗಳನ್ನು ನಾನು ದರ್ಶನ ಕೊಡುವಂತ, ಬೇರೆ ಯಾವ ದರ್ಶನ ಕೇಳಂಗಿಲ್ಲ. ಇದು ಕನಕದಾಸರ ವಿಶೇಷತೆ, ಅವರ ವಿನಯ ಪ್ರವೃತ್ತಿಯ ಸಂಕೇತ. ಬೇರೆ ಯಾರು ಭಕ್ತರು ನಿನಗೆ ಮುಖದರ್ಶನ ಕೊಡೋದು ಕೇಳ್ಬೇಕಂತಾರೆ, ಮುಖದರ್ಶನ ಕೊಡೋದು ದೇವರು ತಥಾಸ್ತು ಅಂತಾರೆ. ಅವಾಗ ಮುಖದರ್ಶನ ಕೊಡೋದು ತಥಾಸ್ತು ಅಂತಾರೆ. ಇವ್ರು ನಾನು ನಿನ್ನ ಮುಖ ಬೇಕಿಲ್ಲ, ನಿನ್ನ ಪಾದ ಕೊಡು ಅಂದ್ರೆ ನಿನ್ನ ಪಾದಕ್ಕೆ ನಾನು ಹಣೆ ಮಣಿಯುತ್ತೇನೆ, ನಿನ್ನ ಪಾದಕ್ಕೆ ನಾನು ಹಣೆ ಇಟ್ಟು ನಮಸ್ಕರಿಸುವ ಮೂಲಕ ನೀನು ನನ್ನ ಉದ್ಧರಿಸು. ಯಾಕಂದ್ರೆ ಮುಖದರ್ಶನಕ್ಕೂ ಪಾದದರ್ಶನಕ್ಕೂ ವ್ಯತ್ಯಾಸ, ಅದು ಕನಕದಾಸರ ವಿಶೇಷತೆ. ಈಗ ತಲೆಬಾಗಿ ನಮಸ್ಕಾರ ಮಾಡಿದಾಗ ಅವ್ರು ಹಿಡಿದತ್ವ ಭಾರ ದೇವರಿಗೆ ಬರ್ತದೆ. ಯಾರು ನಮ್ಮ ನಮಸ್ಕಾರ ಮಾಡ್ತಾರೋ ಅವ್ರು ಹಿಡಿಯತ್ತೀವಿ. ಹಾಗೆ ಸರಸ್ವತಿಗೆ ಕನಕದಾಸ ನಮಸ್ಕಾರ ಮಾಡಿದ ಅವ್ರನ್ನ ಹಿಡಿಯತ್ವ ಭಾರ ಆ ದೇವಿ ಶಾರದೆ ಆಗುತ್ತೆ. ಬರೀ ತಥಾಸ್ತು ಅಂದಾಗ ಅವ್ರು ಏನ್ ಬೇಡ್ತಾರ ಅಷ್ಟು ಕೊಡ್ತಾರ. ನೀ ಏನ್ ಬೇಡ್ತಪ್ಪ ತಥಾಸ್ತು, ನೀನ್ ಕೇಳಿದ ಕೊಡ್ತಾನೆ ಅಷ್ಟೇ, ಕೇಳಿದ್ರೆ ಕೊಡ್ತಾರ. ಇಲ್ಲಿ ಹಾಗಲ್ಲ, ನಮಸ್ಕಾರ ಮಾಡಿ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಆ ವ್ಯಕ್ತಿಯ ಇಡೀ ಭಾರ ಜೀವನದ ಹೊಣೆಯನ್ನೇ ಆ ದೇವರು ಕೊಡ್ತಾನ. ಅದಕ್ಕೆ ನಾನು ತಾಯಿ ಶಾರದೆ, ನಾನು ನಿನ್ನ ಮಗನಾಗಿದ್ದೇನೆ, ನಿನ್ನ ಪಾದಕ್ಕೆ ನಮಸ್ಕಾರ ಮಾಡುತ್ತೇನೆ, ನನ್ನನ್ನು ಹಿಡಿಯತ್ತು ಉದ್ಧರಿಸು. ನಾನು ಬುದ್ಧಿವಂತನಲ್ಲ ವಿದ್ಯಾವಂತನಲ್ಲ, ಆದರೆ ನಿನ್ನ ಪಾದ ದರ್ಶನದಿಂದ ನಿನ್ನ ಪಾದಕ್ಕೆ ಶರಣಾಗುವ ಮೂಲಕ ನಾನು ವಿದ್ವಾಂಸನಾಗಬಲ್ಲೆ ಅಂತಕ್ಕಂಥ ವಿನೀತ ಭಾವದಿಂದ ವಿನಮ್ರ ಭಾವದಿಂದ ಅವರು ಆ ತಾಯಿ ಶಾರದೆಯನ್ನು ಕೇಳ್ತಾರೆ. ಅಲ್ಲಿ ಹೇಳಿದ ನೆಕ್ಸ್ಟ್ ಅವರ ಪದಲಾಲಿತ್ಯ ಎಷ್ಟು, ಅದಕ್ಕೆ ಹೇಳಿದ ಮುಂಚೆ ಕನಕದಾಸರು ಸಹಜ ಕವಿಗಳು, ಹುಟ್ಟು ಕವಿದ್ರೆ ಇಲ್ಲಿ ಈ ಕೀರ್ತನಲ್ಲಿ ಬರ್ತಕ್ಕಂಥ ಪದಲಾಲಿತ್ಯ ಇಲ್ಲ. ಒಂದೊಂದು ಪದಗಳ ಇಲ್ಲಿ ಆದಿಪ್ರಾಸ ಮತ್ತು ಅಂತ್ಯ ಎರಡು ಪ್ರಾಸ ಅರ್ಥಕ್ಕೆ ಹೋದಾಗ ಹೇಳ್ತಾರೆ. ಶಶಿಮುಖದ ನಸುನಗೆಯ ಬಾಲೆ, ಶಶಿಮುಖದ ನಸುನಗೆಯ ಬಾಲೆ ಅಂದ್ರೆ ಶಶಿ ಅಂತ ಚಂದ್ರನ ಮುಖದ ನಸುನಗುವ ಮುಗುಳ್ನಗೆಯ ಬಾಲಿನಿ ಅಂದ್ರೆ ತರುಣಿ ಇರ್ತಲ್ಲ, ಬಾಲ್ಯ ಮಕ್ಕಳು ಇನ್ನು ಪ್ರೌಢಾವಸ್ಥೆಗಳ ಮಗು ಬಾಲ್ಯ ಅಂತ ಅವ್ರು ನೋಡಿ ಕೂಡ ಮಕ್ಕಳನ್ನು ನೋಡಿ ಕೂಡ ಎಲ್ಲರ ಮನಸ್ಸು ಇದಾಗ್ತಲ್ಲ. ನೀನು ಹಾಗೆಯೇ ಚಂದ್ರನ ಕಾಂತಿಯುಳ್ಳ ನಸುನಗೆಯ ಅಂದ್ರೆ ಮುಗುಳ್ನಗೆಯ ಬಾಲೆ ಅಂತ ಕಾಣಿಸ್ತಾ ಇದೆಯಾ. ಯಶೋಭಾಕರಣದ ಮುತ್ತಿನ ಒಲೆ, ನಿನ್ನ ಕಿವಿಯಲ್ಲಿರ್ತಕ್ಕಂಥ ಮುತ್ತಿನ ಒಲೆ ಅದು ಥಳ ಹೊಳಿತದೆ ಅಂದ್ರೆ ಆ ಮುತ್ತಿನ ಒಲೆ ಅಷ್ಟು ಥಳಥಳಿಸ್ತದೆ, ನಮ್ಮೆಲ್ಲರನ್ನು ಆಕರ್ಷಿಸ್ತದೆ. ನಸು ನಗುವ ಸುಪಲ್ಲ ಗುಣಶೀಲೆ, ನಸು ನಗುವ ಸುಪಲ್ಲ ಸುಪಲ್ಲ ಅಂದ್ರೆ ಬೆಳೆದಾದ ಹೊಳೆಯುವ ಶುಭ್ರವಾದ ಹಲ್ಲುಗಳು ಅಂತ ಸುಪಲ ಹೊಳೆಯುವ ಹಲ್ಲುಗಳು ಅಂದ್ರೆ ಸ್ಪಷ್ಟವಾದ ಮಾತುಗಳಿಗೆ ಕೆದಿದೇವಿ. ವಾಗ್ದೇವಂತ ಯಾಕೆ ವಾಗ್ದೇವ ಅಂದ್ರೆ ಸರಸ್ವತಿಯ ಮಾತು ಸ್ಪಷ್ಟವಾಗಿರ್ತದೆ. ಸುಪಲ್ಲ ಬಿಳಿಯ ಹೊಳೆಯುವ ಹಲ್ಲುಗಳ ಗುಣಶೀಲೆ ಅಂದ್ರೆ ನೀ ಎಲ್ಲ ಸಕಲ ಗುಣಗಳ ನೀನು ಇಲ್ಲಿ ಎಲ್ಲ ಗುಣಗಳಿಗೆ ಎಲ್ಲ ಸದ್ಗುಣ ಸಂಪತ್ತಿನ ಅತಿದೇವಿ ನೀನು. ನಸು ನಗುವ ಸುಪಲ್ಲ ಗುಣಶೀಲೆ ದೇವಿ ಬಿಸಜಾಕ್ಷಿ ಎನ್ನ ಹೃದಯದಿಂದವಳೆ. ಬಿಸಜ ಅಂದ್ರೆ ಕಮಲ, ನೀರಿನಲ್ಲಿ ಯಾವ್ದು ಹುಟ್ಟೋದು ಕಮಲ, ಬಿಸಜ ಅಂದ್ರೆ ನೀರಿನ ಹುಟ್ಟಿದ್ದು ಕಮಲ. ಬಿಸಜಾಕ್ಷಿ ಕಮಲದಂತ ಕಣ್ಣುಳ್ಳವಳೆ, ಎನ್ನ ಹೃದಯದಿಂದವಳೆ. ಎಲ್ಲಿ ಅವಳು ಹೇಳ್ತಾರೆ ಕಮಲದಂತ ಕಣ್ಣು ಅಂತ. ಕಮಲ ನೋಡಿದ್ರೆ ತಾವರೆ ನೋಡಿ ನಾವು, ತಾವರೆ ಅರಳಿರ್ತದ, ಅರಳಿದ ತಾವರೆ ಅಂದ್ರೆ ಅರಳಿದ ತಾವರೆ ಅಂತ ಕಣ್ಣುಳ್ಳವಳೆ ಅಂದ್ರೆ ಸಾಮಾನ್ಯವಾಗಿ ನಾವು ಯುವತಿಯರು ನೋಡಿರ್ತದ ಅದು ಕಾಮನ ನೋಟಿರ್ತದ, ಅಲ್ಲಿ ಸೆಳೆಯುವ ಕೆರಳನ್ನು ನೋಟಿರ್ತದ. ಅದು ಇಲ್ಲಿ ದೇವಿಯಾಗಿ ಆಕಿ ಸರಸ್ವತಿ ಇಡೀ ಜಗನ್ಮಾತೆ ಆಕಿ. ನಿನ್ನ ಅರಳಿದ ಕಣ್ಣುಗಳಿಂದ ನಮ್ಮ ನೋಡಿದ್ರೆ ಎಲ್ಲ ನಿನ್ನ ಅನುಗ್ರಹ ದೃಷ್ಟಿಯಿಂದ ನಮ್ಮ ನೋಡುವಂತ. ಅರಳಿದ ಕಣ್ಣು ಅಂದ್ರೆ ಅನುಗ್ರಹ ದೃಷ್ಟಿ, ನಿನ್ನ ಅನುಗ್ರಹ ದೃಷ್ಟಿನ ನಮ್ಮ ಮೇಲೆ ಬೀರು ಅಂದ್ರೆ ನಾವು ಸುಮ್ಮನೆ ಯುವತಿ ನೋಡಿ ಏನ್ತದ ಅಲ್ಲಿ ಕೆರಳಿದ ಕಣ್ಣಿರ್ತದ, ಎಳೆತ ಎಲ್ಲ ಇರ್ತದ. ಇಲ್ಲಿ ಹಾಗೆಲ್ಲ, ಇದು ಮಮತೆ ವಾತ್ಸಲ್ಯ ಇರ್ತದ. ನನ್ನ ಭಕ್ತ ಏನು ಉದ್ಧರಿಸಬಹುದು ಅರಳಿದ ಕಣ್ಣುಗಳಿಂದ ಈ ಜಗತ್ತನ್ನ ನೀನು ಗಮನಿಸು, ನನ್ನನ್ನು ಗಮನಿಸುವಂತ. ಬಿಸಜಾಕ್ಷಿ ಅಂದ್ರೆ ಕಮಲದ ಕಣ್ಣುಳ್ಳವಳೆ, ಎನ್ನ ಹೃದಯ ನಿಂತವಳೆ, ನೀನೇ ನನ್ನ ಹೃದಯದ ತಾಯಿ ನೀನು ಅಂದ್ರೆ ನಾನು ನನ್ನ ಎದೆಂಬ ಈ ಹೃದಯದ ಮಂದಿರದಲ್ಲಿ ನಿನ್ನನ್ನ ಪ್ರತಿಷ್ಠಾಪನೆ ಮಾಡಿದ್ದೀನಿ, ನಾನು ನಿತ್ಯ ಪೂಜೆ ಮಾಡ್ತೀನಿ ನಿನ್ನ ಅಂತ. ಇಂಪು ಸೊಂಪಿನ ಚಂದ್ರಬಿಂಬೆ, ನೀ ಅಂದ್ರೆ ಚಂದ್ರನಂತೆ ಮುಖಕಾಂತಿಯುಳ್ಳ ನೀನು ಎಂತ ಸೊಗಸು ಸೌಂದರ್ಯದ ಅಧಿದೇವಿ ಅಂತ, ಸೊಗಸು ಸೌಂದರ್ಯದ ಆವಾಸದ ನೀನು ಅಂತ. ಇಂಪು ಸೊಂಪಿನ ಚಂದ್ರಬಿಂಬೆ, ಕೆಂಪು ತುಡಿಯ ನಾಸಿಕ ದಂಬೆ. ಈಗೆಲ್ಲ ತುಟಿ ಲಿಫ್ಟಿಗೆ ಹಚ್ಚಂತಾರ, ಅದು ಸಹಜ ಅಲ್ಲ. ಹಾಗೆ ನಿನ್ನ ತುಟಿಗಳು ಕೆಂಪಾಗಿವೆ ಅಂದ್ರೆ ಸಹಜ ಸೌಂದರ್ಯನೇ ಅದು. ಕೆಂಪು ತುಟಿಗಳ ನಾಸಿಕ ರಂಬೆ ಅಂದ್ರೆ ಸೌಂದರ್ಯ ದೇವತೆ. ರಂಬೆ ಅಂದ್ರೆ ಊರ್ವಶಿ ಜೊತೆ ರಂಬೆ ಅಲ್ಲ, ಇಲ್ಲಿ ಅತ್ಯಂತ ಸುಂದರಿಯಾದ ಸ್ತ್ರೀ ದೇವಿ ಅಂತ. ಜಂಪು ಮದನ ಪೂರ್ಣ ಶಕ್ತಿ ಬೊಂಬೆ, ಮದನ ಅಂದ್ರೆ ಮನ್ಮಥ ಎಷ್ಟು ಸುಂದರ ಅಂದ್ರೆ ಎಂಥವರನ್ನ ಮೈ ಮನಗಳನ್ನು ಆಕರ್ಷಣ ಸೆಳಿತಾನವ ಅಂತ ಮನ್ಮಥನ ರೂಪರಾಶಿ ಒಳಗೆ ನೀನಂತ. ಮನ್ಮಥಂತೆ ಚಿತ್ತಾಕರ್ಷಕ ಮನಮೋಹಕ ರೂಪವುಳ್ಳಂತ ದೇವಿ. ಒಳ್ಳೆ ಸಂಪೆಗೆ ಮುಡಿಗಿಟ್ಟು ರಾಜಪಾರ ಶಾರದಾಂಬೆ. ಸಂಪಿಗೆ ಹೂವು ನಮ್ಮ ನಾಡಿದ ಹೂವು. ಸಂಪಿಗೆ ಹೂವನ್ನ ತನ್ನ ಜುಟ್ಟಿದ ಜಡೆ ಇರ್ತದ, ಆ ಜಡೆಗೆ ಸಂಪಿಗೆ ಹೂವನ್ನಿಟ್ಟು ಮುಡಿದುಕೊಂಡು ನೀನು ವಿರಾಜಮಾನರಿರುವೆ ಅಂತ. ನಿನ್ನ ಸೌಂದರ್ಯವೂ ಅತಿಶಯವಾದದ್ದು, ನೀನು ಮುಡಿದ ಹೂವು ಕೂಡ ಕೆಂಪಾದ ಸಂಪಿಗೆ ಹೂವು ಅಂತ. ನೋಡಿ ಈ ಮೂರನೇ ನುಡಿಯಲ್ಲಿ ನಮ್ಮ ಕನಕದಾಸ ಹೇಳ್ತಾರೆ. ಅವಂದ್ರೆ ಈ ಎರಡು ನುಡಿಗಳಲ್ಲಿ ಇಲ್ಲಿ ಈ ಕೀರ್ತನೆಯಲ್ಲಿ ಕನಕದಾಸರು ಆ ಶಾರದಾಂಬೆಯನ್ನ ಸರಸ್ವತಿಯನ್ನ
ಆಕೆ ಸಾಕಾರ ರೂಪ ಬಳಸ್ತಾರೆ. ಈ ಸಾಕಾರ ಕೊನೆ ಮೂರೇ ನುಡಿಯಲ್ಲ, ಅದು ಇದು ಕೇವಲ 3 ನುಡಿಗಳ ಸ್ತುತಿ ಪದ್ಯ, ಸ್ತುತಿ ಕೀರ್ತನೆ. ಅದ್ರ ಕೊನೆ ನುಡಿಯಲ್ಲ, ಅದು ಅವರ ಆತ್ಮದರ್ಶನ ತತ್ವ. ಕನಕದಾಸರು ಯೋಗಿಗಳಾಗಿದ್ದರು, ಅನುಭವಗಳಾಗಿರ್ತಕ್ಕಂಥ ಇಲ್ಲಿ 3 ನುಡಿ ಗೊತ್ತಾಗುತ್ತೆ. ರವಿಕೋಟಿ ತೇಜ ಪ್ರಕಾಶ, ರವಿಕೋಟಿ ತೇಜ, ನಮಗೆ ಇಡೀ ಜಗತ್ತಿ ಒಬ್ಬನೇ ಸೂರ್ಯ ಬೆಳಗ್ತಾನ. ಆ ಒಬ್ಬನ ಸೂರ್ಯನ ಬೆಳಕನ್ನೇ ಬಿಸಿಲು ಸಹಕಾಗಲ್ಲ ನಮಗೆ. ಅಂತ ಕೋಟಿ ಸೂರ್ಯ ಪ್ರಭೆ ಅಂದ್ರೆ ಶಾರದಾಂಬೆ, ನೀನು ಕೋಟಿ ಸೂರ್ಯ ಪ್ರಭೆಯಿಂದ ಬೆಳಗುತ್ತಿದ್ದಿ ಅಂತ. ಅಷ್ಟೊಂದು ಪ್ರಕಾಶ ಮಾಡು, ದೇದೀಪ್ಯವಾದ ಪ್ರಕಾಶ ಏನಿದೆ ಜಗತ್ ಅಂದ್ರೆ ಕೋಟಿ ಸೂರ್ಯ ಹೆಂಗ್ ಬೆಳತಾರೋ, ಎಷ್ಟು ಪ್ರಕಾಶ ಇರ್ತೋ ಅಷ್ಟು ಪ್ರಕಾಶ ಮಾಡೋದು ಮುಖವಳ್ಳವಳೆ. ಈಗ ರವಿಕೋಟಿ ತೇಜ ಪ್ರಕಾಶ ಅಂತ ಯಾಕಂತಾರೆ, ಸಾಮಾನ್ಯವಾಗಿ ಪರಮಾತ್ಮನಿಗೆ ಅದು ಅನ್ವಯ ಆಗುತ್ತವೆ. ಶಿವನ ಪರಮಾತ್ಮನ, ಶಿವ ಇರಲಿ ವಿಷ್ಣು ಅವರು ದೇವರಿಗೆ, ಪರಮಾತ್ಮನ ಕೋಟಿ ಸೂರ್ಯ ಪ್ರಕಾಶ ಉಳ್ಳವ ಅಂತ ಕರೀತಾರೆ. ಅಂದ್ರೆ ಕೋಟಿ ಸೂರ್ಯ ಪ್ರಕಾಶ ಒಳ್ಳೆ ಪರಮಾತ್ಮ. ಇಲ್ಲಿ ಕೂಡ ಪಾರ್ವತಿ ಶಾರದೆ ಕೂಡ ಆಕೆ ಪರಾಶಕ್ತಿ, ಪರಬ್ರಹ್ಮೆ ಅಂತಕ್ಕಂಥ. ಅಲ್ಲಿ ಪುರುಷಾರ್ಥಕ, ಇಲ್ಲಿ ಸ್ತ್ರೀಯ ಪ್ರಕೃತಿ ಸೂಚಕವಾಗಿ ನೀನು ಕೂಡ ಪರಬ್ರಹ್ಮೆ ಆಗಿದ್ದಿ ಅಂತ. ಮಹಾಕವಿ ಜನ ಹೃತ್ಕಮಲ ಭಾಷೆ ಹೇಳ್ತಾರೆ. ಮಹಾಕವಿ ಜನ ಹೃತ್ಕಮಲ ಭಾಷೆ ಅಂತ. ಹೃತ್ಕಮಲ ಅಂದ್ರೆ ಹೃದಯ ಕಮಲ. ನಮ್ಮ ಹೃದಯ, ಇದು ಹೃದಯ ಕಮಲ ಯಾವಾಗ ಆಗುತ್ತೆ? ಎಲ್ಲರ ಹೃದಯ ಇರುತ್ತೆ, ಇಷ್ಟೇ ಇರುತ್ತೆ, ಹೃದಯ 3 ಪಟ್ಟು ಹೃದಯ ಇರ್ತದೆ, ಅದು ಅರಳಂಗ್ಲದು. ಅದು ಹೃತ್ಕಮಲ ಅರಳುತ್ತೆ. ಯಾರು ಇರುತ್ತೆ? ದೊಡ್ಡ ವ್ಯಕ್ತಿಗಳಲ್ಲಿ, ಉದಾರ ಚರಿತ್ರೆಯಲ್ಲಿ ಉತ್ತಮ ವ್ಯಕ್ತಿಗಳು ಮಾತ್ರ ಕಮಲ ಹೃದಯ ಅರಳುತ್ತದಂತ. ಇಲ್ಲಿ ಅವ್ರು ಹೇಳ್ತಾ ಒಂದು ಮಹಾಕವಿ ಜನರ ಹೃತ್ಕಮಲ ಭಾಷೆ. ಕನಕದಾಸರು ನೀವು ಬರೀ ಕವಿಗಳ ಹೃದಯ ಭಾಷೆ ಅಂತಿಲ್ಲ. ಅಂದ್ರೆ ಪೆನ್ನು ಹಾಳೆ ಹಿಡಿದು ಬರೆಯವರೆಲ್ಲ ಕವಿಗಳಲ್ಲ, ಬರಿತಾರಲ್ಲರು ಪೆನ್ನು ಹಿಡಿದು ಪೆನ್ನು ಹಾಳಿ ಬರೀತಾರೆ, ಅವರೆಲ್ಲ ಅವರು ನರಕವಿಗಳು, ವರಕವಿಗಳಲ್ಲ. ಅದಕ್ಕೆ ಹೇಳಿದ್ರೆ ನೀನು ಮಹಾಕವಿಗಳ ಕಮಲ ಭಾಷೆ. ಮಹಾಕವಿ ಅಂದ್ರೆ ಯಾರು? ಯಾರಲ್ಲಿ ದರ್ಶನ ದೃಷ್ಟಿ ಇರ್ತದೋ, ಯಾರು ಅರಳದ ಚೇತನ ಇದ್ದೀವಲ್ಲ, ಅಂದ್ರೆ ಈ ಜಗತ್ತಿಗೆ ತಮ್ಮ ಕಾವ್ಯದ ಮೂಲಕ, ಬದುಕಿನ ಮೂಲಕ ಯಾರು ಸಂದೇಶ ಕೊಡ್ತಾರೋ ಅವರೇ ಮಹಾಕವಿಗಳು. ಬರೆಯವರೆಲ್ಲ ಕವಿಗಳಲ್ಲ, ಬರೀತಾರೆಲ್ಲ ಕವಿಗಳು. ನಾನು ಕವಿ, ನೀನು ಕವಿ, ಎಲ್ಲ ಪೆನ್ನು ಹಾಳಿ ತೋಚಿದ್ದೇ ಗೀಚೋರೆಲ್ಲ ಕವಿಗಳಲ್ಲ. ಆದ್ರೆ ಅದು ಅವರು ನರಕವಿಗಳು ಅಂತ. ಅಂಥವ್ರ ಬಗ್ಗೆ ಹೇಳ್ತಾರೆ, ನೀನು ಮಹಾಕವಿಗಳ ಹೃದಯದಲ್ಲಿ ವಾಸ ಮಾಡ್ತಿದ್ದಿ. ಅವರ ಹೃತ್ಕಮಲ ಭಾಷೆ. ಹೃತ್ಕಮಲ ಭಾಷೆ ಅಂದ್ರೆ ಹೃದಯ ಇರ್ತಲ್ಲ, ನಮ್ಮ ಹೃದಯ ಬಹಳ ಕುಬ್ಜ ಇರ್ತದೆ. ಮನುಷ್ಯ ಈಗ ರಾಗ ದ್ವೇಷಗಳು, ಮೋಹ ಮಮಕಾರಗಳು, ಸಿಟ್ಟು ವಿಷಯಗಳೆಲ್ಲ ಇರ್ತದ, ಸಣ್ಣ ಹೃದಯ. ಅದಕ್ಕೆ ಸಣ್ಣ ಹೃದಯ ಅಂತಾರಲ್ಲ, ಇವ್ರು ಹಂಗಲ್ಲ. ಹೃತ್ಕಮಲ, ನಿಮ್ಮ ಹೃದಯ ಕಮಲ ವಿಕಾಸ ಅರಳಿದೆ ಅಂತಕ್ಕಂಥ ಆಧ್ಯಾತ್ಮಿಕತರು ಕೂಡ. ಯಾರ ಹೃದಯ ಕಮಲ ಅರಳಿದೆಯೋ ಅವನು ದೊಡ್ಡ ಮನುಷ್ಯ, ಅವನು ಉದಾರ ಚರಿತ್ರ ಅಂತ ಮಹಾಕವಿ ಜನ ಹೃತ್ಕಮಲ ಭಾಷೆ. ಅಂದ್ರೆ ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಅವ್ರು ಹೇಳ್ತಾರೆ, ಕವಿಗಳ ವಿಶೇಷತೆ ಅಲ್ಲ, ಮಹಾಕವಿ ಆಗೋದು ವಿಶೇಷ. ಅವನು ಸರಸ್ವತಿಯ ವಿಭೂತಿ ಅಂತ. ಸರಸ್ವತಿಯ ವಿಭೂತಿ ಅಂದ್ರೆ ಸರಸ್ವತಿಯ ವರಪ್ರಸಾದದಿಂದ ಮಹಾಕವಿಗಳಾದಾರ. ಅವನು ಸ್ವಪ್ರಯತ್ನದಿಂದ ಮಹಾಕವಿ ಸಾಧ್ಯ ಇಲ್ಲ, ಸರಸ್ವತಿ ಅನುಗ್ರಹ ಬೇಕು ಅಂತ. ಕಾಳಿದಾಸ ಮಹಾಕವಿ ಇದು ಕೂಡ ಮಹಾಕಾಳಿ ಅನುಗ್ರಹದಿಂದಲ್ಲ. ಹಾಗಾಗಿ ಅದು ಆ ಮಹಾಕವಿಯ ಆದದ್ದು ಕಾಳಿಯ ಕ್ರೀಮ್ ಕಾರದಿಂದ. ಕ್ರೀಮ್ ಬರ್ತಲ್ಲ, ನಾವು ನಾಳೆ ಮೇಲೆ ಕ್ರೀಮ್ ಅಂತ ಬರ್ತೇವೆ ಕಾಳಿ. ಆ ಕ್ರೀಮ್ ಕಾರದಿಂದ ಸಾಮಾನ್ಯ ಕುರುಬ ಮಹಾಕವಿ ಆತನ, ವಿಶ್ವಕವಿ ಆತ, ಕವಿಕುಲ ಗುರು ಆತ. ಅದು ದೈವಿ ಶಕ್ತಿ ಅನುಗ್ರಹ. ಇಲ್ಲಿ ಅವ್ರದ್ದು ಹೇಳ್ತಾರ, ನೀನು ಕೂಡ ಮಹಾಕವಿ ಜನರ ಹೃದಯ ಕಮಲದಲ್ಲಿ ವಾಸ್ತಕ್ಕಂಥ ದೇವಿ ಅಂತ. ಅವಿರಳಪುರಿ ಕಾಗಿನೆ ಆದಿಕೇಶವನ ಸುತನಿಗೆ ಸನ್ನುತ ರಾಣಿವಾಸೆ. ಇಲ್ಲಿ ಅವಿರಳಪುರಿ ಅಂದ್ರೆ ಮೋಕ್ಷಧಾಮ, ಮೋಕ್ಷ ವೈಕುಂಠ ಅಂತ. ಅವಿರಳಪುರಿ ಮೋಕ್ಷ ಕೊಡ್ತಕ್ಕಂಥ ನಗರ. ಅದು ಇವರು ಶೃಂಗೇರಿ ಅಂತ ಅರ್ಥ ಮಾಡ್ತಾರೆ. ಬಾಹ್ಯಾರದಲ್ಲಿ ಎಲ್ಲವೂ ಶೃಂಗೇರಿಗೆ ಹೋಗ್ಬೇಕಾಗಿಲ್ಲವು. ಅವಿರಳಪುರಿ, ಅವಿರಳ ಅಂದ್ರೆ ಅಖಂಡ ಜ್ಞಾನ, ಮೋಕ್ಷ ಜ್ಞಾನ, ಸತ್ಯಜ್ಞಾನ. ಅದು ಅಲ್ಲಿ ವೈಕುಂಠ ಅಂತಕ್ಕಂಥದ್ದು ಅವಿರಳಪುರಿ ಅಂದ್ರೆ ಮೋಕ್ಷ ಕೊಡ್ತಕ್ಕಂಥ ಅಖಂಡವಾದ ಅವಿಚ್ಛಿನ್ನ ಜ್ಞಾನದ ನಿಧಿಯ ಸ್ಥಳ ಅದು. ಹಂಗ ಅವಿರಳಪುರಿ ಅಂದ್ರೆ ಮೋಕ್ಷಧಾಮವಾದ ವೈಕುಂಠದ ಕಾಗಿನೆಯ ಆದಿಕೇಶವನ ಸುತನಿಗೆ. ಇಲ್ಲಿ ಕಾಗಿನೆಯ ಆದಿಕೆ ಸುತನಿಗೆ ಅಂದ್ರೆ ಬ್ರಹ್ಮ ಇದಲ್ಲ, ಅವ ವಿಷ್ಣುವಿನ ಮಗ ಅಂತ. ಯಾರು ಅಂದ್ರೆ ತಮ್ಮ ಹರಿಸರ್ವೋತ್ತಮ ತತ್ವ ಇಲ್ಲಿ ಕೂಡ ಬಿಟ್ಟಿದವರು ಹೇಳಿದ್ದಾರೆ. ನಾನು ಕಾಗಿನೆಯ ಆದಿಕೇಶವನ ಸುತ ಅಂದ್ರೆ ಬ್ರಹ್ಮ ಅಂದ್ರೆ ನಾರಾಯಣ ನಾಭಿಕಮಲದಿಂದ, ವಿಷ್ಣುವಿನ ನಾಭಿಕಮಲ ಬ್ರಹ್ಮ ಹುಟ್ಟಿದ ಅಂತಕ್ಕಂಥದ್ದು. ಬ್ರಹ್ಮ ವಿಷ್ಣುವಿನ ಮಗನ ಅರ್ಥದಲ್ಲಿ ಹೇಳ್ತಾರೆ. ಅಂತ ಬ್ರಹ್ಮನ ರಾಣಿ ನೀನು, ನನಗೆ ನಿನ್ನ ಪಾದವನ್ನು ಕಣಿಸುತ್ತಾಯಿ ಅಂತ ಕೇಳ್ತಾರೆ. ಅಂದ್ರೆ ಅವರು ಇಲ್ಲಿ ಮೊದಲನೇದರಲ್ಲಿ ಆ ದೇವಿಯನ್ನ ಅವರ ಸರಸ್ವತಿಯ ರೂಪ ಲಾವಣ್ಯಗಳನ್ನು ಬಳಸ್ತಾರೆ. ಕೊನೆಗೆ ಆಕೆ ವಿಶೇಷತೆ ಅಂದ್ರೆ ಸಾಕಾರ ರೂಪದಿಂದ ನಿರಾಕಾರ ತತ್ವಕ್ಕೆ ಭಕ್ತಿ ಭಾವ ಇಲ್ಲಿ ಕಾಣಿಸ್ತದೆ. ಇದು ಇಂದಿನ ನಮ್ಮ ಕನಕದಾಸರ 2ನೇ ಕೀರ್ತನೆಯ ಅರ್ಥ. ಇದು ಸಾಮಾನ್ಯವಾಗಿ ಇದು ನೋಡಿ ಎಷ್ಟು ಚಂದ ಅಂದ್ರೆ ಆದಿಪ್ರಾಸ ಅಂತ್ಯಪ್ರಾಸ ಓದ್ತೋದು ಅನ್ನೋಲ್ಲ ನಮ್ಮ ಮುಂದೆ ಆ ಶಾರದೆ ನಿಂತಿರುವಂತಕ್ಕಂಥ ಭಾವನೆ ಬರ್ತದೆ. ಅಷ್ಟು ಸುಂದರವಾಗಿ ಆ ಶಾರದೆಯನ್ನ ಓದುಗರ ಮತ್ತೆ ಕೇಳುಗರ ಕಣ್ಮುಂದೆ ಕಟ್ಟುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಅವ್ರ ಕಾವ್ಯ ಪ್ರತಿಭೆ ಸಹಜವಾದುದು. ಈ ಪೆನ್ನಿಡ ಬರಿಬೇಕಾದ್ರೆ ಕಷ್ಟಪಡಬೇಕಾದ ಅದೊಂದು ಶಬ್ದ ಸೇರ್ಬೇಕಾದ್ರೆ ಕಷ್ಟಪಡಿರ್ತೀವಿ. ಅವ್ರೇನೇ ನೋಡಿ ಸರಾಗವಾಗಿ ಹಾಡ್ಕೊಂಡು ಹೋಗ್ಬಿಟ್ರ ಅಂದ್ರೆ ಅವರ ಹೃದಯದಿಂದ ಒಂದು ಹಾಡು ಹೃದಯಕ್ಕೆ ಮುಟ್ತದ.
ಕನಕದಾಸರ ಹೃದಯದಿಂದ ಒಂದು ಹಾಡು ಎಲ್ಲ ನಾಡ ಜನರ ಹೃದಯಕ್ಕೆ ತಲುಪುವ ಸಾಮರ್ಥ್ಯ ಇದೆ. ಅಂತಹ ಅವರು ನಾಡಿನ ಶ್ರೇಷ್ಠ ಕವಿಗಳು, ಅನುಭಾವಿಗಳು ಅಂತಕ್ಕಂಥದ್ದನ್ನ ನಾವು ಅವ್ರ 2ನೇ ಕೀರ್ತನೆ ನೋಡಿದಾಗ ಅರ್ಥ ಆಗುತ್ತೆ.